ತಲೆಮರೆಸಿಕೊಂಡಿರುವಂತಹ ಮೂವರು ಆರೋಪಿಗಳಿಗಾಗಿ ಈಗ ಸರ್ಚಿಂಗ್. ಕಸ್ಟಡಿಯಲ್ಲಿರುವ ಆರೋಪಿಗಳ ಹೇಳಿಕೆ ಆಧರಿಸಿ ಶೋಧ ಕಾರ್ಯ. ಮೈಸೂರು ಮಂಡ್ಯದಲ್ಲಿ ಆರೋಪಿಗಳಿಗಾಗಿ ಹುಡುಕಾಟ ನಡೀತಾ ಇದೆ. ಆರೋಪಿಗಳ ಕುಟುಂಬಸ್ಥರಿಗೂ ಕೂಡ ಮಾಹಿತಿ ನೀಡುವಂತೆ ಆದೇಶವನ್ನು ಮಾಡಲಾಗಿದೆ. ವಾರ್ನಿಂಗ್ ಕೊಟ್ಟಿರ್ತಾರೆ. ಜಗದೀಶ್, ಅನು, ರಾಜು ಎಂಬ ಮೂವರು ಯುವಕರು ಈಗ ನಾಪತ್ತೆ. ಹಲವು ಅನುಮಾನಗಳಿಗೂ ಕೂಡ ಇದು ಸದ್ಯ ಎಡೆಮಾಡಿಕೊಡ್ತಾ ಇದೆ. ದರ್ಶನ್ ಪ್ರಕರಣದಲ್ಲಿ ಇನ್ನೂ ಮೂವರು ಕೂಡ ಪತ್ತೆ ಆಗ್ತಾ ಇಲ್ಲ, ನಾಪತ್ತೆ ಆಗಿದ್ದಾರೆ. ಎಲ್ಲಿದ್ದಾರೆ ಏನೂ ಗೊತ್ತಿಲ್ಲ. 6 ದಿನ ಕಸ್ಟಡಿಗೆ ಈಗ 14 ಜನರನ್ನು ಕೊಡಲಾಗಿದೆ. ಇನ್ನು ಮೂವರು, ಒಟ್ಟು 17 ಜನ ಆರೋಪಿಗಳಲ್ಲ. ಇದ್ರಾಗ 17 ಜನರು ಸೇರಿ ಮಾಡಿರುವಂಥ ಕೃತ್ಯ ಇದು. ಆದರೆ ಈಗ ಒಳಗೆ ಬಿದ್ದಿರೋದು ಮಾತ್ರ 14. ಇನ್ನುಳಿದ 3 ಆರಾಮಾಗಿ ಎಲ್ಲೋ ಉಂಡು ತಿರುಗಾಡ್ಕೊಂಡಿದ್ದಾವೆ. ಅವಕ್ಕೆ ಯಾವಾಗೇ ಗತಿ ಕಾಣಿಸ್ತಾರೆ ಪೊಲೀಸರು. ಸುಮ್ಮನೆ ಬಿಡೋದಿಲ್ಲ. ನೀವು ಎಲ್ಲೇ ಪಾತಾಳದಾಗ ಅಡಗಿದ್ರು ನಿಮ್ಮನ್ನು ಎಳ್ಕೊಂಡೇ ಬರ್ತಾರೆ. ಹಂಗಿಂಗೆ ಎಳ್ಕೊಂಬರಲ್ಲ, ಮತ್ತೆ ಒದ್ದೊದ್ದು ಎಳ್ಕೊಂಬರ್ತಾರೆ. ಸದ್ಯ ಎಲ್ಲಿದ್ದಾರೆ ಏನು ಎತ್ತ ಅಂತ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಕುಟುಂಬಸ್ಥರಿಗೂ ಕೂಡ ನಿಮಗೇನಾದರೂ ಗೊತ್ತಾದರೆ ಕೂಡಲೇ ತಿಳಿಸಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಅವ್ರ ಮನೆಯವ್ರಿಗೆ ಅದೇ ಟೆನ್ಷನ್ನು. ಈಗ ಸಿಕ್ಕರೆ ಏನು ಮಾಡ್ತಾರೋ, ಎಲ್ಲಿದ್ದಾರೋ, ಹೆಂಗಿದಾರೋ ಅಂತ. ಈ ಜೈಲಾಗಿರೋರ್ನ ಈಗ ಅಟ್ಲೀಸ್ಟ್ ಮನೆಗಳವರು ಜೈಲಾಗದಾರ ಅಂತೇಳಿ ತೃಪ್ತಿ ಪಡ್ತಾರೆ. ಎಲ್ಲೋ ಜೈಲಾಗಾದರೂ ಇದ್ದಾರಲ್ಲ ಅಂತ. ಇವಾಗ ಇವ್ರು ಉಳಿದವ್ರು 3 ಇದ್ದಾರಲ್ಲ, ಇವ್ರು ಎಲ್ಲಿದ್ದಾರೋ, ಏನು ಬರ್ತಾರೋ ಬರಲ್ಲೋ, ಈ ಬೈಕ್ ಏನಾಗ್ತಾರೋ ಏನು ಬಿಡ್ತಾರೋ ಅಂತ ಮನೆಗಳವ್ರಿಗೂ ಒಂದು ಟೆನ್ಷನ್. ಈ ಮನೆಗೆ ಪೊಲೀಸರು ಕೂಡ ಭೇಟಿ ಕೊಟ್ಟು ಆ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಇದ್ರೆ ಅವ್ರಿಗೂ ತಳಮಳ. ಒಟ್ಟಿನಲ್ಲಿ 17 ಜನ ಆರೋಪಿಗಳು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದು, ಈಗ ಸಿಕ್ಕಿರೋದು 14. ಆ 14ಕ್ಕೂ ಈಗಾಗಲೇ ಬೆಂಡೆತ್ತುತ್ತಾ ಇದ್ದಾರೆ. ಉಳಿದಿರೋ 3 ನಾಪತ್ತೆ ಆಗಿದ್ರು ಕೂಡ ಬಿಡಲ್ಲ. ಎಲ್ಲೇ ಇದ್ರೂ 3ರನ್ನ ಪೊಲೀಸರು ಪತ್ತೆ ಹಚ್ತಾರೆ. ಯಾಕಂದರೆ ಇದೇನು ಅಷ್ಟು ಸಣ್ಣ ಪ್ರಕರಣ ಅಲ್ಲ, ಭಾರಿ ದೊಡ್ಡ ಮಟ್ಟದ ಪ್ರಕರಣ. ಹೀಗಾಗಿ